ಈಗ ಇವೆಲ್ಲ ವಿಚಾರ ಕೂಡ ಇಂಟರ್ಸ್ಟೇಟ್ ಏನು ನೀರಾವರಿ ಹಂಚಿಕೆ ವಿಚಾರ ಇವತ್ತು ಕೋರ್ಟ್ನ ಮೆಟ್ಲೇರಿದೆ ಹಲವಾರು ವರ್ಷಗಳಿಂದ. ಇವೆಲ್ಲವೂ ಸುಗಮವಾಗಿ ಬಗೆಹರಿಬೇಕು ಅಂತಕ್ಕಂಥ ಮನಸ್ಸು INDI ಏನಿದು ಮಿತ್ರಕೂಟ ಮಾಡ್ಕೊಂಡಿದ್ದಾರಲ್ಲ, ಕಾಂಗ್ರೆಸ್ಸು ಭಾಗವಾಗಿದ್ದಾರಲ್ಲ ಇವತ್ತು ಸ್ಟ್ಯಾಲಿನ್ ಜೊತೆ DMK ಜೊತೆ, ಅವರು ಕೂಡ ಮನಸ್ಸು ಮಾಡಿ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಸೌಹಾರ್ದಿತವಾಗಿ ಇವೆಲ್ಲವನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಿ ನಾವು ಯಾವುದೇ ಪಕ್ಷ ಅಂತಕ್ಕಂಥ ತಾರತಮ್ಯ ಮಾಡ್ತಕ್ಕಂಥಕ್ಕೆ ನಾವು ಸಿದ್ಧ ಇಲ್ಲ. ಇದು ನಮ್ಮ ನಾಡಿನ ನೀರಿನ ವಿಚಾರ, ನಮ್ಮ ರೈತರಿಗೆ ಇದರಿಂದ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆ ತೀರ್ಮಾನ ತಗೋಬೇಕು. ಅದಕ್ಕೆ ಏನು ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸ್ವಲ್ಪ ದಟ್ಟವಾದಂಥ ಒಂದು ಹೆಜ್ಜೆ ಇಟ್ಟು ಸ್ಟ್ಯಾಲಿನ್ ಅವ್ರ ಜೊತೆ ಕೂತು ಫಸ್ಟು ಒಂದು ಪ್ರಿಲಿಮಿನರಿ ಒಂದು ಮೀಟಿಂಗ್ ಮಾಡಲಿ ಅಂತಕ್ಕಂಥದ್ದು ನಾವೆಲ್ಲ ಆಶಿಸ್ತೀವಿ. ವೇದಿಕೆ ಸಿದ್ಧ ಮಾಡಲಿ. ಮೊನ್ನೆ ಶಾಲಾಕ್ಸ್ಗೆ ಬಂದಿದ್ದಾರೆ ಫಾರ್ಮಲ್ ಮೀಟಿಂಗ್. ಸರ್, ನಾನು ಇದೇ ವಿಚಾರದಲ್ಲಿ ಹೇಳಿದ್ನಲ್ಲ, ಇವಾಗ ಇಲ್ಲ RDSS ವಿಚಾರದಲ್ಲೇ ಮಾತೆತ್ತರೆ ಸರ್ಕಾರ ನಮಗೆ ಅನುಕೂಲ ಕೊಡೋದಿಲ್ಲ, ಇಲ್ಲಿ ಸಬ್ಸಿಡಿಗಳು ಕೊಡೋಕೆ ರೆಡಿ ಇದ್ದಾರೆ, ನಿಮ್ಗೆ ಗ್ರಾಂಟ್ಸ್ ಕೊಡೋಕೆ ರೆಡಿ ಇದ್ದಾರೆ, ಲೋನ್ ಕೊಡೋಕೆ ರೆಡಿ ಇದ್ದಾರೆ, ನೀವ್ಯಾಕೆ ಬಳಕೆ ಮಾಡ್ಕೊತಾ ಇಲ್ಲ ಕೇಂದ್ರ ಸರ್ಕಾರನ? ಇಲ್ಲೇ ಇದೆಯಲ್ಲ ಪಾಯಿಂಟು. ಒಂದು ಸಣ್ಣ ಉದಾಹರಣೆ ನೀವು ತೋರಿಸ್ಬೇಕು, ದೊಡ್ಡ ಮನಸ್ಸು ಮಾಡಬೇಕು. ಇಲ್ಲಿ ಏನು ವ್ಯಕ್ತಿಗತವಾದ ಸಂಬಂಧ ಬೆಳೆಸಲಿಕ್ಕಲ್ಲ ನಾವಿಲ್ಲಿ ಕೂತಿರೋದು ಈ ಪೊಸಿಷನ್ನಲ್ಲಿ. ವಿ ಆರ್ ಆನ್ಸರಬಲ್ ಟು ದ ಪೀಪಲ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ಅವರ್ ಸ್ಟೇಟ್. ಅವರಿಗೋಸ್ಕರ ನಾವು ಒಂದು ಹೃದಯ ವೈಶಾಲ್ಯತೆಯನ್ನು ತೋರಿಸ್ಬೇಕು, ಒಂದು ಸೌಹಾರ್ದತೆಯನ್ನು ತೋರಿಸ್ಬೇಕು. ತಾವು ಹೇಳ್ದಂಗೆ ಆ ಮನಸ್ಥಿತಿ ಇಲ್ಲವೇ ಕಾಂಗ್ರೆಸ್ ಅವ್ರಿಗೆ?